ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಬೆಳಗ್ಗೆನೇ ಎದ್ದು ಖುಷಿಯಿಂದ ರೆಡಿಯಾಗಿ ನಾನು ಕಾಲೇಜ್ ಹೊರಟೆ. ಯಾಕಂದರೆ ನನ್ನ ಲಾಸ್ಟ್ ಎಕ್ಸಾಮ್ ಬರೆಯೋಣ ಅಂತ ಹೋದೆ. ಲಾಸ್ಟ್ ಎಕ್ಸಾಮ್ ಅಂದರೆ ಫೈನಲ್ ಎಕ್ಸಾಮ್ ಅಲ್ಲ, ನನ್ನ ಸೆಕೆಂಡ್ ಇಯರ್ ಥರ್ಡ್ ಸೆಮ್ ಎಕ್ಸಾಮ್ ಬರೆಯೋಣ ಅಂತ ಹೋದೆ. ನನ್ನ ಫ್ರೆಂಡ್ಸ್ ಬಂದರು, ಹಾಗೆ ಬಸ್ ಹತ್ಕೊಂಡು ಕಾಲೇಜ್ ಕಡೆ ಹೊರಟ್ವಿ. ನನ್ನ ಫ್ರೆಂಡ್ ಒಬ್ಬಳು, ಗುರು ಏನೂ ಕಳಿಸೋರೆ, ಏನು ಓದೋದು ಅಂತ ಅರ್ಥ ಆಗ್ತಿಲ್ಲ ಅಂತ ನಮ್ಮ ತಲೆಯಲ್ಲೆಲ್ಲ ಬಿಟ್ಕೊಂಡು ಬಂದಳು. ಅವಳಿಗೆ ಹಾಗೆ ಸಮಾಧಾನ ಮಾಡಿಕೊಂಡು ಕ್ಯಾಂಟೀನ್ ಕಡೆ ಕರ್ಕೊಂಡು ಹೋದ್ವಿ. ಕ್ಯಾಂಟೀನ್ ಹತ್ರ ಹೋಗ್ಬಿಟ್ಟು ಟಿಫನೆಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಾನು ಟಿಫನ್ ಮಾಡಿಕೊಂಡು ಹಂಗೆ ನಮ್ಮ ಫ್ರೆಂಡ್ಸ್ ಜೊತೆ ಒಂದು ವೀಡಿಯೋಗೆ ಕ್ಲಿಕ್ ತೊಗೊಂಡು ನಮ್ಮ ಫ್ರೆಂಡ್ನ ಇಮಿಟೇಟ್ ಮಾಡಿಕೊಂಡು ನಗ ಆಡಿಕೊಂಡು ಕ್ಲಾಸ್ ಕಡೆ ಹೊರಟ್ವಿ. ಹಾಗೆ ಎಕ್ಸಾಮ್ ಹಾಲ್ ಕಡೆ ಬಂದ್ವಿ. ಕ್ಲಾಸೆಲ್ಲ ನೋಡಿಬಿಟ್ಟು ಕ್ಲಾಸ್ ಒಳಗಡೆ ಹೋಗಿ ಕೂತ್ಕೊಂಡು ಎಕ್ಸಾಮ್ ಚೆನ್ನಾಗಿ ಬರೆದ್ಬಿಟ್ಟು ಆಚೆ ಬಂದು ಮಾವಿನಕಾಯಿ ಇತ್ತು ಅಂತ ಮಾವಿನಕಾಯಿ ಇಸ್ಕೊಂಡು ಹಂಗೆ ಒಂದು ಸ್ನ್ಯಾಪ್ ತೊಗೊಂಡು ನಮ್ಮ ಫ್ರೆಂಡ್ಸ್ ಜೊತೆ ನಡ್ಕೊಂಡು ಹೋಗಿ ಹಾಗೆ ಯಾಕೋ ಒಂಥರ ಬೇಜಾರಾಗಿತ್ತು ಅಂತ ನನ್ನ ಫ್ರೆಂಡ್ ಕೈನ ಹಿಡ್ಕೊಂಡು ಮಾತಾಡ್ಕೊಂಡು ಬಂದೆ. ಅಲ್ಲೊಂದು ಬೊಕ್ಕೆ ಶಾಪ್ ಇತ್ತು. ನನ್ನ ಫ್ಲವರ್ಸ್ ಅಂದರೆ ತುಂಬ ಇಷ್ಟ. ಸೊ ಅದೆಲ್ಲ ನೋಡ್ಕೊಂಡು ಬಸ್ ಹತ್ಕೊಂಡು ಸ್ವಲ್ಪ ಹೊತ್ತು ತರಲೆ ಕೆಲಸ ಎಲ್ಲ ಮಾಡ್ಕೊಂಡು ನಮ್ಮ ಫ್ರೆಂಡ್ನ ಸ್ವಲ್ಪ ಹೊತ್ತು ಇಮಿಟೇಟ್ ಮಾಡ್ಕೊಂಡು ಹಂಗೆ ಒಂದು ವೀಡಿಯೋಗೆ ಕ್ಲಿಪ್ಸ್ ತೊಗೋಬೇಕು ಅಂತ ನಮ್ಮ ಫ್ರೆಂಡ್ನ ಇರಿಟೇಟ್ ಮಾಡಿಕೊಂಡು ವೀಡಿಯೋಗೆ ಕ್ಲಿಪ್ಸ್ ತೊಗೊಂಡು ಬಂದೆ. ಯಾಕೋ ಗುರು ಈ ಬಸ್ ಡ್ರೈವರ್ಸು ಬ್ರೇಕ್ ಹಾಕೋದು ನೋಡಿದ್ರೆ ಒಂಥರ ಭಯ. ಸೊ ಎಲ್ಲ ಸೇಫಾಗಿ ಟ್ರಾವೆಲ್ ಮಾಡಿ. ಹಾಗೆ ಟಯರ್ಡಾಗಿ ಮನೆಗೆ ಬಂದೆ. ನಮ್ಮ ಮಮ್ಮಿ ಊಟ ತಿನ್ನಿಸಿದ್ರು. ಊಟ ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಎತ್ತಿ ನಮ್ಮ ಅಕ್ಕನ ಮನೆಗೆ ಹೋಗೋಣ ಅಂತ ನಮ್ಮ ಅಕ್ಕನ ಮನೆ ಕಡೆ ಹೋದೆ. ನಮ್ಮ ಗುಂಡುಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಹಾಗೆ ನನಗೆ ಮೇಕಪ್ ಕ್ಲಾಸ್ ಇತ್ತು ಅಂತ ಮೇಕಪ್ ಕ್ಲಾಸ್ ಅಟೆಂಡ್ ಮಾಡಿ ಹಾಗೆ ಮನೆ ಕಡೆ ಬಂದೆ. ಓಕೆ ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.